ಸನ್ಮಾನ ಕಾರ್ಯಕ್ರಮವನ್ನ ವಕೀಲರು ಹಾಗೂ ಕಾಂಗ್ರೆಸ್ನ ಯುವ ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ ಜಿಮ್ ಶ್ರೀನಿವಾಸರವರು ನೆರವೇರಿಸಿಕೊಡಬೇಕು. ಜಿಮ್ ಶ್ರೀನಿವಾಸ್ ಅವರು ರಾಯಲ್ ಸ್ಟ್ರೈಕರ್ಸ್ 12th ಮ್ಯಾನ್ ಬರ್ರಪ್ಪ ಬೇಗ ಬರ್ದಾರ ಬನ್ನಿ. ಸ್ವಲ್ಪ ದೊಡ್ಡ ಹೆಜ್ಜೆ ಮೇಲೆ ಬರ್ಬೇಕು. ಚೇತನ್ ಕೊಡಪ್ಪ. ಪ್ರಶಾಂತ ಮತ್ತು ಆರಂಭಿಕರು ಮೊದಲ ಚೆಂಡು ತಂದಿದೆ. ರಾಹುಲ್ ಎಸೆತವನ್ನು ಕಂಡ್ರು. ಮೊದಲ ಚೆಂಡು ಮೆಟ್ಟಿಗಡೆ ಅವಳಾಗ ಸ್ಪಾಲಾಗಿನ ನಡುವೆ 6 ಓಟಗಳ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮೊದಲ ಸಿಕ್ಸರ್ ಮೊದಲ ಚೆಂಡಿನಲ್ಲಿ ವೆರಿ ಫಸ್ಟ್ ಬಾಲ್ ಅಲ್ಲಿ ದಾಖಲಿಸಿದರು. ಬೇಡೂರಿನ ಪರವಾಗಿ ಆರಂಭಿಕ ಜೋಡಿಯನ್ನು ಕಾಣ್ತಾ ಇದ್ದಾರೆ. 5 ಓವರ್ಗಳ ಪಂದ್ಯಾಟವನ್ನು ನಡೆಸ್ತಾ ಇದೆ ಕೆಪಿಎಲ್ 2026. ಬಹಳಷ್ಟು ಹೊಡೆತವನ್ನು ಕಾಣುವಂತ ಒಂದು ಪ್ರಯತ್ನ. ನಿರೀಕ್ಷಿತ ಓಟಗಳು ಬಿಡ್ತಾ ಇಲ್ಲ. ಅಂಕಿಅಂಶಗಳ ಪಡೆಯಲ್ಲಿ ಮತ್ತೆ ಡಾಟ್ ಬಾಲ್ಗಳು ಸೇರ್ಪಡೆಯನ್ನು ಕಾಣ್ತಾ ಇದ್ದಾವೆ. ಪವರ್ ಪ್ಲೇ ಓವರ್ ಕೂಡ ಇಲ್ಲಿ ಸಾಕ್ತಾ ಇದೆ. ಮತ್ತೆ ಬಲ್ ಮಾಡುವಂತ ಪ್ರಯತ್ನವನ್ನ ಕಂಡ್ರು. ಈ ನಡುವೆ 4 ಓಟಗಳ ಸೇರ್ಪಡೆ ನಡುವಣ ಬೌಂಡ್ರಿಗಳ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು. 10 ಓಟಗಳು 4 ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 2026ರ ಸಾಲಿನ ಹೊರತು ಕೂಡ ಬಹಳಷ್ಟು ದಾಖಲೆ ಪಂದ್ಯಾಟಗಳು ಸಮಾಜ ಬಂಧನ ಪಂದ್ಯಾಟ ಆಗಿರಬಹುದು, ಪ್ರೀಮಿಯರ್ ಲೀಗ್ ಪಂದ್ಯಾಟಗಳು, ರಾಜ್ಯಮಟ್ಟ ಪಂದ್ಯಾಟಗಳು ಸಹಜವಾಗಿ ಟೆನ್ನಿಸ್ ಬಾಲಿಗದಲ್ಲಿ ಮತ್ತೆ ಯಶಸ್ಸಿನ ಹಾದಿಯನ್ನ ಕಾಣ್ತಕ್ಕಂಥ ಪಂದ್ಯಾಟಗಳು. 3 ಚೆಂಡುಗಳ ಮುಕ್ತಾಯದ ಬಳಿಕ 4ನೇ ಚೆಂಡು ವೇಗದವಾಗಿರುವಂತಹ ಚೆಂಡನ್ನ ಕೆಲಸದ ಮುಖಾಂತರವಾಗಿ ಹೇಳಿ ಬಿಡ್ತಾ ಇದ್ದಾರೆ. ಮತ್ತೆ ಓಟವನ್ನು ನೀಡ್ತಾ ಇಲ್ಲ ರಾಹುಲ್. ಈ ಸಿಕ್ಸರ್ನ ಬಳಿಕ ಡಾಟೆಡ್ ಚೆಂಡುಗಳ ಅಂಕಿಅಂಶಗಳ ಪಟ್ಟಿಯನ್ನು ದಾಖಲಿಸ್ತಾ ಇದೆ. ಗಾಳಿಯಲ್ಲಿ ತೇಲ್ತಕ್ಕಂಥ ಚೆಂಡು ಮಿಡ್ವಿಕೆಟ್ ಸೀಮರ್ಗಳನ್ನು ಕಾಣ್ತಾ ಇದೆ. ಸಿಕ್ಸರ್ ಕೆಪಿಎಲ್ ಕಮಾಲ್ ಸಿಕ್ಸರ್ಗಳ ಸೇರ್ಪಡೆಯನ್ನು ಮಾಡಿಕೊಂಡ್ರು. ಮಧುದಾನಿಯಲ್ಲಿ ಈ ಸಿಕ್ಸರ್ ಮತ್ತೆ ದಾಖಲಾಗ್ತದೆ. ಮತ್ತೆ 16 ಓಟಗಳು. ಈಗ ಮುಖ್ಯ ವೇದಿಕೆಯಲ್ಲಿ ಈ ಟೂರ್ನಮೆಂಟ್ ನ ಯಶಸ್ಸಿಗೆ ಸಹಕಾರವನ್ನು ಕೊಟ್ಟ ಎಲ್ಲ ಅತಿಥಿಗಳನ್ನು ಕೂಡ ನಮ್ಮ ಕೆಪಿಎಲ್ ಸಂಘಟಕರ ಪರವಾಗಿ ಬಹಳಷ್ಟು ಅಭಿಮಾನ ಪರವಾಗಿ ಗುರುತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ ಕೂಡ. ಸುಂದರತೆ ಚೆಂಡುಗಳ ಅವಕಾಶವನ್ನು ಮಾಡಿಕೊಟ್ರು. ಓಟಗಳು ಬಿಡ್ತಾ ಇಲ್ಲ. ಡಾಕ್ಟರ್ ಚೆಂಡುಗಳ ಅಂಕಿಅಂಶಗಳ ಪಟ್ಟಿಯನ್ನು ದಾಖಲಿಸ್ತಾ ಇದೆ. ಮುಕ್ತಾಯವನ್ನು ಕಂಡ ಮೊದಲ ಓವರ್ ಆರಂಭಿಕ ಪವರ್ ಪ್ಲೇನ ಬಳಿಕ ರಾಯಲ್ ಸ್ಟ್ರೈಕರ್ಸ್ ಬೇರೂರಿನಗಳ ಮೊತ್ತ 16ಕ್ಕೆ ಲಾಸ್. ಕಂಪ್ಲೀಟೆಡ್ ಸ್ಕೋರ್ 16 ಫಾರ್ ವಿದೌಟ್ ಲಾಸ್. ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲಾ ಗಣ್ಯಾತಿ ಗಣ್ಯರಿಗೆ ಆತ್ಮೀಯ ಪ್ರೀತಿಯ ಧನ್ಯವಾದಗಳು. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಿಮ್ಮನ್ನ ಮತ್ತೊಮ್ಮೆ ಕೇಳ್ಕೊಳ್ತಾ ಧನ್ಯವಾದಗಳು. ಓಟಗಳ ಸೇರ್ಪಡೆ ದಸ್ತಗಿರಿ ಮೊದಲ ಚೆಂಡಿನಲ್ಲೇ ಈ ಸಿಕ್ಸರ್ ಮತ್ತೆ ದಾಖಲಾತಿಯನ್ನು ಪಡುತ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ಹಾಗೆ ಇರಬೇಕು. ನಮ್ಮ ಕಡೂರು ಕಂಡಂತಹ ಶ್ರೇಷ್ಠ ಕ್ರಿಕೆಟ್ ಆಟಗಾರ ಕೊಳಕ ಮಂಜಣ್ಣನವ್ರನ್ನ ವೇದಿಕೆಗೆ ಆಹ್ವಾನ ಮಾಡ್ಕೊಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸುನಿ ಅದು ಮೊಮೆಂಟಸ್ ಹೋಯ್ತು. ನಮ್ಮ ಕಡೂರಿನ ಹೆಸರನ್ನ ರಾಜ್ಯಾದ್ಯಂತ ಪಸರಿಸಿದಂತಹ ಆಟಗಾರ ಕೊಳಕ ಮಂಜಣ್ಣ ಅವರು ಅತ್ಯುತ್ತಮ
ಬ್ಯಾಟ್ಸ್ಮನ್ ಎಲ್ಲಾ ಕಡೆನೂ ಸಹ ಅವ್ರ ಹೆಸರಿದೆ. ತುಂಬಾ ಸಂತೋಷ ಆಗುತ್ತೆ. ಮಂಜಣ್ಣ ಅವರ ಕೆಲವೊಂದು ಟೂರ್ನಿಮೆಂಟ್ ಬಗ್ಗೆ ನಾವು ಮಾತಾಡಕ್ ಹೋದಾಗ ಅಲ್ಲಿ ಈ ಪ್ಲೇಯರ್ಸ್ಗಳು ಇವರು ನಮ್ಮ ಕೊಳಕ ಮಂಜ ಗೊತ್ತಾ ಅಂತ ಕೇಳೋರು ನಮಗೆ. ಅಷ್ಟು ಮಟ್ಟಿಗೆ ಮಂಜಣ್ಣ ಅವರು ಕ್ರಿಕೆಟ್ ಕ್ಷೇತ್ರದಲ್ಲಿ ನೇಮ್ ಮಾಡಿದ್ರು. ಅವ್ರನ್ನ ನಾವೊಂದು ಕಮಿಟಿಯವರು ಇವತ್ತು ಗೌರವ ನಮನವನ್ನ ಸಲ್ಲಿಸ್ತಾ ಇದ್ದೇವೆ. ಕಣ್ಣಿನ ಡಾಕ್ಟರ್, ವಿಶೇಷವಾದ ಕಣ್ಣಿನ ಡಾಕ್ಟರ್ ನಮ್ಮ ಎಂ ಸಿ ಪ್ರಕಾಶಣ್ಣನವರು. ಜೊತೆಯಲ್ಲಿ ನಿಮ್ಮ ಹಲ್ಲುಗಳ ಸಮಸ್ಯೆ ಇದ್ರೂ ನೋಡ್ತಾರೆ. ರಾಯಲ್ ಮತ್ತು 29 ಓಟುಗಳನ್ನ ತಲುಪ್ತಾ ಇದೆ. ಈ ಒಬ್ಬ ವಿಶೇಷ ಆಟಗಾರನ್ನ ನಾವು ಈ ವೇದಿಕೆಯಿಂದ ಗುರುತಿಸಿ ಸನ್ಮಾನ ಮಾಡ್ತಿರೋದು ಬಹಳ ಸಂತೋಷದ ವಿಚಾರ. ಭಗವಂತ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಳ್ಳೆ ಉತ್ತಮ ಆರೋಗ್ಯವನ್ನ ಕೊಡ್ಲಿ ಅಂತ ಆಶಿಸ್ತಾ ಈ ವೇದಿಕೆಯಿಂದ ಅವ್ರನ್ನ ಬೀಳ್ಕೊಡ್ತಾ ಇದೀವಿ. ಆತ್ಮೀಯ ಪ್ರೀತಿಯ ಧನ್ಯವಾದಗಳು ಮಂಜಣ್ಣ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಎಲ್ಲಾ ಗಣ್ಯಮಾನ್ಯರಿಗೆ, ಎಲ್ಲಾ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಧನ್ಯವಾದಗಳು. ಅಡ್ವಾನ್ಸ್ ಲೈನ್ ಹೊಡೆತವನ್ನ ಕಾಣುವಂತ ಒಂದು ಪ್ರಯತ್ನದಲ್ಲಿ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ಬೀರೂರು ರಾಯಲ್ ಸ್ಟ್ರೈಕರ್ಸಿನ ತಂಡ. ಮೊದಲ ಆಶಾನಾಯಕ ಆರಂಭವನ್ನ ಕೊಟ್ಟಂತ ಆಟಗಾರ ಪಂದ್ಯದ ವೀಕ್ಷಣೆ ಮರಳ್ತಾ ಇದ್ದಾರೆ ಮತ್ತು ವಾಪಸ್ ಸಾಥಿಯನ್ನ ಪಡ್ಕೊಂಡ್ರು. 22 ಓಟವನ್ನು ತಂಡಕ್ಕಾಗಿ ಆಡಿದ್ರು. ಆರಂಭಿಕ ಯಶಸ್ಸಿನ ಪವರ್ ಪ್ಲೇ ಹಂತದಲ್ಲೇ ಮತ್ತೆ 29ಕ್ಕೆ 1. 2 ಚೆಂಡು 2ನೇ ಓವರಲ್ಲಿ ಬಾಕಿ ಉಳಿತಾ ಇದ್ದಾವೆ. ಬದುಕು ಬದಲಾವಣೆಯನ್ನು ಕಂಡ ಹಾಗೆ ಯಶಸ್ಸಿನ ಒಂದು ಹಂತವನ್ನ ಕಾಣ್ತಕ್ಕಂಥ ಟೆನ್ನಿಸ್ ಬಾಲ್ ರಂಗ. ಪ್ರೀಮಿಯರ್ ಲೀಗ್ ಪಂದ್ಯಾಟಗಳು ಹಳ್ಳಿ ಜಿಲ್ಲೆಗಳ ಆಟಗಾರರನ್ನು ಮತ್ತೆ ಗುರುತಿಸಂತೆ ಮಾಡ್ತಾ ಇದೆ. ಒಂದು ಉತ್ತಮ ರೀತಿಯ ಒಂದು ವೇದಿಕೆಯನ್ನು ಕೊಡಬೇಕೆನ್ನುವಂತ ಒಂದು ಪ್ರಯತ್ನದಲ್ಲಿ ಪಂದ್ಯಾಟ ನಡೆಸಲಾಗ್ತಾ ಇದೆ. ನಡುವೆ ಕ್ಷೇತ್ರಕ್ಷಣೆ ಅಂತಿಮ ಹಂತದಲ್ಲಿ ಭಾಗ ಕೈ ಕೊಡ್ತಾ ಇದೆ. ಬೌಂಡ್ರಿ ಒಂದು ಹಂತದಲ್ಲಿ ಬೌಂಡ್ರಿಯನ್ನು ದಾಖಲಿಸುವ ಅದೇ ಒಂದು ಪ್ರಯತ್ನದ ಯಶಸ್ಸನ್ನು ಆಟಗಾರರು ಪಡಿತಾ ಇಲ್ಲ. 4 ಓಟಗಳು ದಾಖಲಾತಿಯನ್ನು ಕಂಡ ಹಾಗೆ ಕನ್ನಡ ಮತ್ತೆ ಕೂಡ 33 ಓಟವನ್ನು ತಲುಪ್ತಾ ಇದೆ. ಲಾಸ್ಟ್ ಒನ್. ಓ ಮೈ ಗಾಡ್, ಫುಟ್ಬಾಲ್ ಚೆಂಡು ಮೆಂಡಿಗನ ಭಾಗದಲ್ಲಿ ಮಿಸ್ ಫೀಲ್ಡ್ ಅನ್ನು ಮಾಡಿಕೊಂಡ್ರೆ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಬ್ರದರ್, ಲಾಭವನ್ನು ಪಡಿತಾ ಇದ್ದಾರೆ. ಇದಕ್ಕೆ ಹೇಳ್ತಾ ಇರೋದು ನಿಮಗೆ, ಬೌಂಡ್ರಿ ಲೈನ್ ಇಂದ ಸ್ವಲ್ಪ ಹಿಂದೆ ಕುತ್ಕೊಳ್ಳಿ ಅಂತೇಳಿ. ಅಲ್ಲಿ ನೋಡಿ, ಅವ್ರು ಹಿಡಿಯ ಅಂತ ಕ್ಯಾಚ್ ಹಿಡಿತಿದ್ರು, ಅವರು ಸ್ವಲ್ಪ ಹಿಂದೆ ಕುತ್ಕೊಳ್ಳಿ. ಬ್ರದರ್, ನಿಮಗೆ ಹೇಳ್ತಿರ್ತಾರೆ, ನಮ್ಮ ಸ್ವಲ್ಪ ಚೇರ್ ಹಿಂದೆ ಹಾಕೊಳ್ಳಿ. ಈ ತರ ಆಗ್ತವೆ. ಯಾಕಂದ್ರೆ ಅವರು ತುಂಬಾ ದಿನ ಪ್ರಾಕ್ಟೀಸ್ ಮಾಡಿ ಬಂದಿದೆ ಇದಿಲ್ಲ ಆಟ ಆಡೋದಕ್ಕೆ. ಒಂದೊಂದು ರನ್ನು ಸಹ ಇಂಪಾರ್ಟೆಂಟ್ ಆಗತ್ತೆ. ಸ್ವಲ್ಪ ಹಿಂದೆ ಹಾಕೊಳ್ಳಿ ಬೌಂಡ್ರಿ ಲೈನ್ ಇಂದ. ಎಲ್ಲ ಹಿಂದೆ ಹಾಕೊಳ್ಳಿ ಬ್ರದರ್, ಅಲ್ಲಿ ಬೌಂಡ್ರಿ ಲೈನ್ ಅಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾದಂತಹ ನಮ್ಮ ಗುರುಗಳು ಜಿಮ್ ಸೀನಣ್ಣ ಅವರಿಗೆ ಒಂದು ಗೌರವ ನಮನಗಳು. ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಒಂದೆರಡು ವಿಷಯಗಳನ್ನ ನಾನು ಹಂಚ್ಕೊಬೇಕು. ನಾನು ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆಯೋದಕ್ಕೆ ಬುನಾದಿ ಅಂತ ಹೇಳ್ಬೋದು, ಅಡಿಪಾಯ ಅಂತ ಹೇಳ್ಬೋದು. ಬೇಸಿಕಲಿ ನನಗೆ ಜಿಮ್ ಅಲ್ಲಿ ಉಚಿತವಾಗಿ ಒಂದು ಅಡ್ಮಿಷನ್ ಅನ್ನು ಕೊಟ್ಟು ಈ ಮಟ್ಟಕ್ಕೆ ಜಿಮ್ ಫೀಲ್ಡ್ ಅಲ್ಲಿ ಹೆಸರು ಮಾಡಿದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ಗುರುಗಳು ಕಾರಣ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಗೌರವ ನಮನವನ್ನ ಸಲ್ಲಿಸ್ತಾ ಇರೋದು ನಮ್ಮ ಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಕ್ಸರ್. ಜಿಮ್ ಶ್ರೀನಿವಾಸ್ ರವರು, ಅವ್ರ ಹೆಸರಲ್ಲೇ ಇದೆ ಜಿಮ್ ಅಂತ. ಪ್ರಥಮ ಬಾರಿಗೆ ಕಡೂರಲ್ಲಿ ಜಿಮ್ ಅನ್ನ
ಸ್ಥಾಪನೆ ಮಾಡಿ ನಮ್ಮ ಜಿಮ್ ಚೇತನ್ ಅಂತವ್ರನ್ನ ತುಂಬಾ ಜನನ ಬೆಳೆಸಿದ್ದಾರೆ. ಇಂಥ ಒಂದು ವಿಶೇಷವಾದ ವೇದಿಕೆಯಲ್ಲಿ ಅವರಿಗೆ ಗೌರವ ಸಲ್ಲಿಸೋದು ನಮ್ಮ ಕರ್ತವ್ಯ. ಹಾಗೂ ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮೂಡಿ ಬರೋದಕ್ಕೆ ಸಿರಣ್ಣ ಅವರು ನಮ್ಮ ಬಿಲ್ ಬುಕ್ ಅಲ್ಲಿ ಮೊದಲನೇ ಎಂಟ್ರಿನೇ ನಮ್ಮ ಜಿಮ್ ಶ್ರೀನಿವಾಸ್ ಅವ್ರದ್ದು. ಅಷ್ಟು ನಮಗೆ ಬೆಂಬಲಿತರಾಗಿದ್ದಾರೆ. ಸಿರಣ್ಣನವರಿಗೆ ಆತ್ಮೀಯ ಧನ್ಯವಾದಗಳು. ಮತ್ತ ಅಂಕಿಅಂಶಗಳ ಪಟ್ಟಿಯನ್ನ ಕಾಣ್ತಾ ಇದೆ. 51ಕ್ಕೆ ಮತ್ತೆ ಹೋದರಿಗಳ ನಷ್ಟವನ್ನ ಕಾಣ್ತಾ ಇದ್ದಾರೆ. ವಿಕೆಟ್ಸ್ ಗಳನ್ನ ಕಳ್ಕೊಳ್ತಾ ಇದೆ ಬೇಡೂರು ರಾಯಲ್ ಸ್ಟ್ರೈಕರ್ಸಿನ ತಂಡ. ಮುಕ್ತಾಯ ಕಂಡ ಹಿಂದಿನ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಪಡ್ಕೊಳ್ತಕ್ಕಂಥ ಆಟಗಾರ ಸಲ್ಮಾನ್ ಬರ್ಬೇಕೆನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಲ್ಮಾನ್ ಅವರು ಈ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮ್ಯಾನ್ ಆಫ್ ದಿ ಮ್ಯಾಚ್, ಲಾಸ್ಟ್ ಮ್ಯಾಚ್ ಸಲ್ಮಾನ್. ಯಾರು? ಸಲ್ಮಾನ್ ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಸಲ್ಮಾನ್ ಅವರು ಈ ಒಂದು ಪ್ರಮೋಷನ್ ಪಾಡ್ಕಾಸ್ಟ್ ಪೋಡಿಯಂಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಸಲ್ಮಾನ್ ಮತ್ತೆ ಊಟಗಳ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ರಾಹುಲ್ ಮೂರನೇ ಓವರನ್ನ ಕಂಡುಕೊಳ್ತಾ ಇದ್ದಾರೆ. ಸುಮು ಮತ್ತು ಮುಖೇಶ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇದರ ಮಧ್ಯೆ ಮತ್ತೊಂದು ಬೇಟೆಯಾಡಿ ಚೆಂಡುಗಳ ಸೇರ್ಪಡೆ. ಗುಡ್ಲ್ಯಾಂಡ್ ಚೆಂಡನ್ನ ಮತ್ತೆ ಎಸೆತಗಾರರು ಇಲ್ಲಿ ದಾಖಲಿಸಿದ್ರು. ಪವರ್ ಸ್ಟಾರ್ ನ ಪರವಾಗಿ ಶಾಟ್ ದಾಖಲಾತಿಯನ್ನ ಕಾಣಬಂದ ಚೆಂಡು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ನಡುವೆ ಬೂಟಗಳು ಬಿಡ್ತಾ ಇಲ್ಲ ಕೂಡ. ಮುಕ್ತಾಯವನ್ನ ಕಂಡ ಮೊದಲ 3 ಓವರ್ಗಳಲ್ಲಿ ಮತ್ತೆ ಕೂಡ 51ಕ್ಕೆ 2 ರಾಯಲ್ ಸ್ಟ್ರೈಕರ್ಸಿನ ಮೊತ್ತ. 18 ಚೆಂಡುಗಳ ಮುಕ್ತಾಯದ ಬಳಿಕ 51 ಓಟವನ್ನು ದಾಖಲಿಸಿದ್ದಾರೆ. 2 ಓವರ್ ಮೊದಲ ಸೆಕ್ಷನ್ ಆಟದಲ್ಲಿ ಬಾಕಿ ಉಳಿತಾ ಇದೆ. ನಜರುಲ್ಲಾ ಈ ಬಾರಿಯ ಹೆಸರನ್ನ ಚೆಂಡು ಮನಸ್ಸನ್ನು ಹೊಡೆದ ನಡುವೆ ಚೆಂಡು ಚೆನ್ನಾಗಿ ಕ್ರಮಿಸ್ತಾ ಇದೆ. ಬೌಂಡ್ರಿ ನಾಲ್ಕೋಟಳ ಸೇರ್ಪಡೆಯನ್ನ ಕೂಡ ಮಾಡಿಕೊಂಡ್ರು. ಸ್ಕೋರ್ ಮುಲ್ಸನ್ 55 ಓಟವನ್ನು ತಲುಪ್ತಾ ಇದೆ. KFC ತಂಡದ ನೇಮನ್ ಅವರು ಈ ವೇದಿಕೆ ಹತ್ರ ಬರಬೇಕು. KFC ತಂಡದ ನೇಮನ್ ಟೂರ್ನಮೆಂಟ್ ಶ್ರೇಷ್ಠ ಆಟಗಾರ ಬೈಸಿಕಲ್ ಅನ್ನ ಕೂಡ ಪಡ್ಕೊಳ್ತಾರೆ. ಫೈನಲ್ ಪಂದ್ಯಾಟದ ಟಾಸ್ ಜಯವನ್ನ ಕಾಣುವಂತ ನಾಯಕರಿಗೆ ಫ್ರಾಂಚೈಸಿ ಮಾಲೀಕರ ಬೆಳ್ಳಿಯ ನಾಣದ ಮುಖಾಂತರ ಟಾಸ್ ನಡೆಸಲಾಗುತ್ತೆ. ಮಾತಾಡೋಕೆಯನ್ನ ಕೂಡ ಮಾಡಿಕೊಂಡ್ರು. ಬೌಂಡ್ರಿ ನಾಲ್ಕೋಟಳ ಹೆಚ್ಚುವರಿ ಸೇರ್ಪಡೆಯೂ ಕೂಡ ಕಡೂರಿನ ಕ್ರಿಕೆಟ್ ಜಾತ್ರೆಯಲ್ಲಿ ಸಾಗ್ತಾ ಇದೆ. APMC ಮೈದಾನದಲ್ಲಿ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. 59 ಓಟಗಳು. ಕಾಣ್ತಾ ಇದೆ. ಅನ್ಮೋಲಗಾಗಿ ಮತ್ತೆ 6 ಓಟಗಳ ಚೋರ ಸೇರ್ಪಡೆ. ನಿಧಾನಗತಿಯ ಚೆಂಡುಗಳನ್ನು ದಾಖಲಿಸ್ತಾ ಇದ್ದಾರೆ. ಆ ಚೆಂಡಿನ ಲಾಭವನ್ನು ಆಟಗಾರರಲ್ಲಿ ಪಡ್ಕೊಂಡು ಯಶಸ್ಸನ್ನು ಪಡ್ಕೊಂಡ್ರು. ಮತ್ತೆ ಕೂಡ 65 ರಥದ ಅಪಘಾತ ನೀಡುತ್ತಾ ಇದೆ. ನಾಲ್ಕನೇ ಚೆಂಡು ಮತ್ತೆ ಚೆಂಡು ಫೈನಲ್ ಬಾರಲ್ಲಿ ಟ್ರಾವೆಲ್ ಆಗ್ತಾ ಇದೆ. ವೇಗದ ಚೆಂಡನ್ನು ಸ್ಪ್ಲಿಕ್ ಮಾಡ್ತಾ ಇದ್ದಾರೆ. ಬೌಂಡ್ರಿ ಫೈನಲ್ ನೋ ಮ್ಯಾಚ್ ಲ್ಯಾಂಡ್ ಹೊಡೆತ 4 ಓಟಗಳು ಮತ್ತೆ ಸೇರ್ಪಡೆಯೂ ಕೂಡ 69 ಮೊತ್ತ ದಾಖಲಾಗ್ತಾ ಇದ್ದಾವೆ. ಭಾಗದಲ್ಲಿ ರಾಯಲ್ ಸ್ಟ್ರೈಕರ್ಸ್ ಬೀರೂರಿನ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ.
16-9 for 2. Last overs are remaining. Fourth over in progress now. ಐದನೇ ಚೆಂಡು ಮತ್ತೆ ಒಟ್ಟುಗಳು ಬಿಡ್ತಾ ಇಲ್ಲ ಕೂಡ ಡಾಟೆಡ್ ಚೆಂಡುಗಳ ಸೇರ್ಪಡೆ. ಕೊನೆಯ ಒಂದು ಚೆಂಡನ್ನು ದಾಖಲಿಸಬೇಕಾಗಿ ರಾಹುಲ್ ಬಾರಿ ನಜರುಲ್ಲಾ ಈ ಒಂದು ಕೊನೆಯ ಚೆಂಡನ್ನು ದಾಖಲಿಸಬೇಕನ್ನ ಅವಶ್ಯಕತೆಯನ್ನು ಕಂಡುಕೊಳ್ಬೇಕಾಗಿದೆ. ಚೆಂಡು ಸೀಮಾರ್ಗೆ ಹೊರಭಾಗವನ್ನು ಕಾಣ್ತಾ ಇದೆ ಕೂಡ ಮತ್ತೆ ಸಿಕ್ಸರ್. ಶೆಡ್ ಅದೇ ಅಲ್ಲಿಗೆ 4 ಓವರ್ಗಳ ಮುಕ್ತಾಯದ ಹಂತದಲ್ಲಿ ರಾಯಲ್ ಸ್ಟ್ರೈಕರ್ಸ್ ಬೀರೂರುಗಳ ಮೊತ್ತ 75 ನಿನ್ನೆ ಎರಡನೇ ಪಂದ್ಯಾವಳಿಯಲ್ಲಿ 95 ರನ್ ಬಂದಿತ್ತು. ಆ ರನ್ ಏನಾದ್ರೂ ಇವರು ಕ್ರಾಸ್ ಮಾಡ್ತಾರಾ ನೋಡ. ಕಳೆದ ಪಂದ್ಯ 9ರ ಟಾರ್ಗೆಟ್ ಸಂಖ್ಯೆಯನ್ನು ಕೊಟ್ಟಂತ ಒಂದು ತಂಡ ಕೂಡ ರಾಯಲ್ ಸ್ಟ್ರೈಕರ್ಸ್ ಬೀರೂರಲ್ಲಿ ನಿರ್ಣಾಯಕ ಸೋಲನ್ನು ಕಂಡ್ರು. ಆ ನಿಟ್ಟಿನಲ್ಲಿ ಇವಾಗ ಈ ಪಂದ್ಯದ 75 ಓಟಗಳು ಬರ್ತಾ ಇದ್ದಾವೆ. ಮತ್ತೆ ಪುಷಾಡಿ ಬರೋ ಶಾರ್ಟ್ ಲಾಂಚ್ ಅನ್ನು ಕೆಳಗೊಂಡು ಪ್ರಯತ್ನದಲ್ಲಿ ಯಶಸ್ಸನ್ನು ಪಡ್ಕೊಂಡ್ರು. ಮತ್ತೆ ಓಟ ಅಂಕಿ ಅಂಶಗಳ ಪಟ್ಟಿಯನ್ನು ಕೂಡ ದಾಖಲಿಸಲ್ಪಡ್ತಾ ಇದ್ದಾವೆ. ಮುಖೇಶ್ ಆಟ ಇಲ್ಲಿ ರಾಯಲ್ ಸ್ಟ್ರೈಕರ್ಸ್ ಬೀರೂರಿಗೆ ಒಂದು ರೀತಿಯ ಆಶಾದಾಯಕ ಅಂಶವಾಗ್ತಾ ಇದೆ. ಕೇವಲ 8 ಚೆಂಡುಗಳಲ್ಲಿ 34ರ ಬಿರುಸಿನ ಆಟವನ್ನು ಆಡ್ತಾ ಇದ್ದಾರೆ. ಓ ಮೈ ಗಾಡ್, ಹೊರಸ್ಟಾಡಿ ಬಾರಿ ಅಮೋಘವಾಗಿ ರಾಕೆಟ್ ಶಾಟ್ ಕಾಣಬಲ್ಲ ಚೆಂಡು ಬಿಡುಗಡೆ ಭಾಗದಲ್ಲಿ. ಇದು ಕೂಡ ಸಿಕ್ಸರ್, ಬಿಗ್ ಸಿಕ್ಸರ್ಗಳ ಸೇರ್ಪಡೆಯೂ ಕೂಡ ತಂಡದ ಮೊತ್ತ 81 ಓಟಗಳನ್ನು ತಲುಪ್ತಾ ಇವೆ. ಎಲ್ಲಿ ಮುರುಗೇಶ್ ಎಲ್ಲೋದ್ರು ಅಂಪೈರು? ಬಹಳ ಚೆನ್ನಾಗಿರ್ತೀವಿ ಇವಾಗ. ಎಸ್ 87 ಓಟಗಳು ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ಒಂದೋಟದ ಹೆಚ್ಚುವರಿಯನ್ನು ಕೂಡ ಮತ್ತೆ ಪಡ್ಕೊಳ್ತಾ ಇದ್ದಾರೆ. ಒಂದು ಮೊತ್ತ 88 ಓಟಗಳನ್ನು ತಲುಪ್ತಾ ಇದೆ. ಮತ್ತೆ ಭಿಕ್ಷಾಟಿ ಬಾರಿ 6 ಓಟಗಳ ಸೇರ್ಪಡೆ. ಅತ್ಯಧಿಕ ಸಿಕ್ಸರ್ಗಳು ಇಲ್ಲಿ ದಾಖಲಾಗ್ತಾ ಇದೆ. ರಾಯಲ್ ಸ್ಟ್ರೈಕರ್ಸ್ ಮೊದಲ ಸೆಂಚುರಿಯನ್ನಲ್ಲಿ ಬಾರಿಸ್ತಾ ಇದ್ದಾರೆ. ಓ ಮೈ ಗಾಡ್, ಹೊರಸ್ಟಾಡಿ ಬಾರಿ ಹಾರ್ಟ್ ಮಾಡಿರುವುದರಿಂದ ಸಿಕ್ಸರ್. 6 ಓಟಗಳ ಸೇರ್ಪಡೆ ಫಾಲಿಂಗ್ ಭಾಗವನ್ನು ಕಾಣ್ತಾ ಇದೆ ಬಾರಿ. ತಂಡದ ಮೊತ್ತ 106 ಓಟಗಳು. 46 ಓಟವನ್ನು ಮುಖೇಶ್ ಕೇವಲ 10 ಚೆಂಡುಗಳಲ್ಲಿ ದಾಖಲಿಸ್ತಾ ಇದ್ದಾರೆ. ನಮ್ಮ ಜಯ ಕರ್ನಾಟಕ ಒಂದು ಎಸೆತ ಬಾಕಿ ಉಳಿತಾ ಇದೆ. ವಿಷಾಂತನ್ನು ದಾಖಲಿಸುವ ಪ್ರಯತ್ನವನ್ನು ಕಂಡ್ರು. ಬರೋಣ ಹೆಚ್ಚುವರಿ ಸೇರ್ಪಡೆ. ಇವಾಗ ವಿಕೆಟ್ ಆಘಾತವನ್ನು ಕೂಡ ಅಂತಿಮ ಚೆಂಡಿನಲ್ಲಿ ಕಾಣುತ್ತಾ ಇದ್ದಾವೆ. 11 ಚೆಂಡುಗಳ ಆಟವನ್ನು ಆಡಿದಂತ 10 ಚೆಂಡುಗಳ ಪಂದ್ಯಾಟದ ಮುಕ್ತಾಯದ ಬಳಿಕ ಇವಾಗ 46 ಓಟವನ್ನು ವೈಯಕ್ತಿಕವಾಗಿ ಮುಖೇಶ್ ದಾಖಲಿಸಿದರು. ಈ ಒಂದು ಪಂದ್ಯದಲ್ಲಿ ಯಾಟ್ರಿಕ್ ಸಿಕ್ಸ್ ಹೊಡೆದವರಿಗೆ 500 ರೂಪಾಯಿಗಳ ನಗದು ಬಹುಮಾನವನ್ನ ನಮ್ಮ ನಸರುಲ್ಲಾ ಅವರು ಕೊಡ್ತೀನಿ ಅಂತ ಹೇಳಿದ್ರು. ಜಯ ಕರ್ನಾಟಕ ಫಿಶ್ ಶಾಪ್ನ ಮಾಲೀಕರಾದಂತ ನಸರುಲ್ಲಾ ಅವರು ಈ ಒಂದು ಪಂದ್ಯಾವಳಿಯಲ್ಲಿ ಯಾಟ್ರಿಕ್ ಸಿಕ್ಸರ್ ಬಾರಿಸಿದವರಿಗೆ 500 ರೂಪಾಯಿಯ ನಗದು ಬಹುಮಾನವನ್ನ ಕೊಡ್ತೀನಿ ಅಂತ ಹೇಳಿದ್ರು. ನಸರುಲ್ಲಾ ಅವರು ಈ ಇನ್ನಿಂಗ್ಸ್ ಮುಗಿದ ಮೇಲೆ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೇನೆ. ತಡ ಮಾಡಬಾರ್ದು. ಇನ್ನೂ ತುಂಬಾ ಪಂದ್ಯಾವಳಿಗಳಿದಾವೆ. ತಡ ಮಾಡದಲೆ ಬೇಗ ಆಟಗಾರರು ಕ್ರೀಡಾಂಗಣಕ್ಕೆ ಎಂಟ್ರಿ ಕೊಡಬೇಕು. ಅವಾಗಲೇ ದಾದು ಅಡ್ವೊಕೇಟ್ ಸಾಹೇಬ್ರು ಹೇಳ್ತಾ ಇದ್ರು ಹ್ಯಾಟ್ರಿಕ್ ಸಿಕ್ಸ್ ಹೊಡೆದವ್ರಿಗೆ 500 ರು ಬಹುಮಾನಗಳನ್ನ ಕೊಡ್ತೀನಿ ಅಂತ. ಈ ಪಂದ್ಯ ಮುಗಿದ ಮೇಲೆ ನೀವು ಹೇಳಿದ್ರಿ, ಅವರು ಹೇಳಿದ್ರು, ಆಟಗಾರನ ಕರೆದು
ನೀವು 500 ಅವ್ರ 500 1,000 ರೂಪಾಯಿ ಬಹುಮಾನನ ಅವ್ರಿಗೆ ಕೊಡಬೇಕು ಅಂತ ಕೇಳ್ತಾ ಗಮನಿಸಿ 30 ಎಸೆತ ಜಯಕ್ಕಾಗಿ 101 ಓಟಗಳ ಟಾರ್ಗೆಟ್ ಸಂಖ್ಯೆಯನ್ನು ಪಡ್ಕೊಳ್ಬೇಕಾಗಿದೆ. ಅಂಕಿಅಂಶಗಳ ಪದವನ್ನು ಲೋಪದೋಷಗಳು ಆಗಿದೆ. ಆ ನಿಟ್ಟಿನಲ್ಲಿ 101ರ ಟಾರ್ಗೆಟ್ ಸಂಖ್ಯೆಯನ್ನು ಆತ ಸೂಚನೆ ಪಡ್ತಾ ಇದೆ. ಪವರ್ ಸ್ಟಾರ್ ಕ್ರಿಕೆಟರ್ಸ್ ಈ ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಸಿಡಿಲಬರದ ಬೌಂಡ್ರಿ ಸಿಕ್ಸರ್ ಗಳನ್ನು ದಾಖಲಿಸಬೇಕಾಗಿದೆ. 30 ಚೆಂಡು 101 ಓಟಗಳ ಅವಶ್ಯಕತೆ.